ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಇದೀಗ ಕಾಂಗ್ರೆಸ್ ಪಕ್ಷ ಅಂತಿಮವಾಗಿ ಎಚ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಸಹಜವಾಗಿಯೇ ನಿರೀಕ್ಷೆ ಇತ್ತು ಸುನಿಲ್ ಬೋಸ್ ರವರಿಗೂ ಅಭ್ಯರ್ಥಿ ಆಗ್ತಾರೆ ಅಂತೇಳಿ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ನಿನ್ನೆ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ನನ್ನೊಟ್ಟಿಗೆ ಸುನಿಲ್ ಬೋಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಹಲವು ದಿನಗಳಿಂದ ಗೊತ್ತಿತ್ತು ನಿಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ. ವಿಧಾನಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರಿ. ಈಗ ಒಂದು ದೊಡ್ಡ ಜವಾಬ್ದಾರಿಯನ್ನ ಪಕ್ಷ ಕೊಟ್ಟಿದೆ, ಹೇಗೆ ನಿಭಾಯಿಸ್ತೀರಿ? ಹೇಗಿದೆ ಸರ್ ಟ್ರೆಂಡ್ ಚಾಮರಾಜನಗರದಲ್ಲಿ? ನೋಡಿ, ನಾನು ಕೂಡ ಬಹಳ ವರ್ಷದಿಂದ ಪಕ್ಷಕ್ಕಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ದುಡ್ಕೊ ಬರ್ತಾ ಇರೋಂಥದ್ದು. ಈ ಸಲ ಪಕ್ಷ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೆ ನಾನು ಅವರ ಎಲ್ಲ ವರಿಷ್ಠರಿಗೆ, ರಾಷ್ಟ್ರ ನಾಯಕರಿಗೆ, ರಾಜ್ಯ ನಾಯಕರಿಗೆ ಧನ್ಯವಾದವನ್ನು ಹೇಳಕ್ಕೆ ಬಯಸ್ತೀನಿ. ಈಗ ನಾವು ಹಲವಾರು ಸಭೆಗಳನ್ನ ನಗರದ ವ್ಯಾಪ್ತಿಯಲ್ಲಿ ಮಾಡಿದ್ವಿ. ಅಲ್ಲಿ ಎಲ್ಲ ಕಡೆಯಿಂದ ವಿಶೇಷವಾಗಿ ಯುವಕರು, ಮಹಿಳೆಯರು ತಾವು ಕಾಂಗ್ರೆಸ್ಗೆ ಮತವನ್ನು ಕೊಡ್ತೇವೆ ಅನ್ನೋ ಭರವಸೆಗಳನ್ನ ಕೊಡ್ತಿದೆ. ಈಗಿರುವಾಗ ಕಾಂಗ್ರೆಸ್ಗೆ ಉತ್ತಮವಾದ ವಾತಾವರಣ ನಗರದಲ್ಲಿದೆ. ಈಗ ಬಿಜೆಪಿಯವರು ಮೋದಿ ಮುಖ ನೋಡಿಕೊಂಡು ಈ ಬಾರಿ ಕೂಡ ಮತ ಹಾಕಿ ಅಂತೇಳಿ ಅವರು ಮನವಿಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಏನೆಲ್ಲ ಅಜೆಂಡಾ ಇಟ್ಕೊಂಡು ಚುನಾವಣೆಗೆ ಮುಂದೆ ಹೋಗ್ತಾ ಇದ್ದಾರೆ? ನೋಡಿ, ಬಿಜೆಪಿಯವರಿಗೆ ವಿಷಯ ಇದ್ರೆ ಅವ್ರ ವಿಷಯ ಆಧಾರಿತವಾಗಿ ಕೇಳ್ಬೋದು. ಅವ್ರು ಏನೂ ಸಾಧನೆ ಮಾಡಿದೆ 10 ವರ್ಷದಿಂದ. ಮೊದಲನೇ ಸಲ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆ ಕೂಗಿದ್ರು. ಅದಕ್ಕೂ ಮುಂಚೆ ಚಾಯ್ ಪೇ ಚರ್ಚಾ ಅಂತ ಒಂದು ಕೂಗಿದ್ರು. ಈಗ ಅಬ್ಕಿ ಬಾರ್ 400 ಬಹಾರ್ ಅಂತ ಏನೋ ಕೂಗ್ತಾ ಇದೆ. 400 ಇದು ನೋಡಿ ಈಗ ನೋಡಿ, ನನಗೆ ಒಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ಸರ್ಕಾರದಲ್ಲಿ ಏನು ಯೋಜನೆಗಳು ಕೊಟ್ಟಿದ್ದಾರೆ ಅದು ಎದೆ ತಡ್ಕೊಂಡು ಹೋಗಿ ಕೇಳ್ತೀವಿ. ನಾವು ಮಾಡಿಲ್ವಾ ಜನಕ್ಕೆ? ನಾವು ಕೊಟ್ಟಿಲ್ವಾ? ನಾವು ಹೇಳ್ದಂಗೆ ನಡ್ಕೊಂಡಿಲ್ವಾ? ನಮ್ಗೆ ಮತವನ್ನು ಕೊಡಿ, ನಾವು ಕೆಲಸ ಮಾಡಿದ್ದೀವಿ ಅಂತ ಕೇಳುವಂಥ ಒಂದು ನೈತಿಕವಾದ ಬೆಂಬಲ, ಒಂದು ಧೈರ್ಯ ಇದೆ. ನಂತರ ಬಿಜೆಪಿಯವರು ಏನು ಕೇಳ್ತಾರೆ? ಡಿಮಾನಿಟೇಷನ್ ಮಾಡಿದ್ರು. ಏನಕ್ಕೆ ಮಾಡಿದ್ರು? ಅದರಿಂದ ಉಪಯೋಗ ಏನಾಯಿತು? ಕಪ್ಪು ಹಣ 100 ದಿನ ತತ್ತೀವಿ ಅಂದರು. 100 ದಿನ ತರದಿರಲಿ, ಕಪ್ಪು ಹಣ ಯಾರ್ದಿದೆ ಅಂತಲೇ ಅನೌನ್ಸ್ ಮಾಡಲಿಲ್ವಲ್ಲ ಅವರು. ಅವ್ರ ಉದ್ದೇಶ ಡಿಲಿಮಿಟೇಷನ್ ಯಾಕೆ ಮಾಡಿದ್ರು ಅಂದರೆ, ಈ ಹಳ್ಳಿ ಜನಗಳು, ಬಡ ರೈತರುಗಳು ಒಂದು ಈ ಡಬ್ಬಗಳಲ್ಲಿ ದುಡ್ಡನ್ನ ಇಟ್ಕೊಂಡಿರ್ತಾರೆ. ಕಷ್ಟಕ್ಕೋ ಮುಂದೆ ಏನಾರು ಆದರೆ ನಮಗೆ ಏನಾರು ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಭಾವನೆಯಲ್ಲಿ ಇಟ್ಟಿರ್ತಾರೆ. ಆ ಇಟ್ಟಿರೋ ದುಡ್ಡೆಲ್ಲ ವಾಪಸ್ ಬ್ಯಾಂಕಿಗೆ ಬರಬೇಕು ಅಂದರೆ ಅವ್ರದ್ದು ದುಡ್ಡಿರಬಾರ್ದು. ಸರ್ಕಾರನ ಗೋಗರಿಬೇಕು, ಬಡವರಾಗಬೇಕು. ಈ ಉದ್ದೇಶ ಡಿಮಾನಿಟೇಷನ್ ಮಾಡಿ ಏನು ಸಿಕ್ತು ನಮಗೆ? ಎಲ್ಲ ಹಣಗಳು ಕಪ್ಪು ಹಣಗಳೆಲ್ಲ ಬಂತ. ಕಾರ್ಪೊರೇಟ್ ವರ್ಲ್ಡ್ಗಳು, ಆ ಸೆಕ್ಟರ್ಗಳು ಬೆಳೀತಾನೆ ಇದೆ. ಅವ್ರಿಗೆ ಸಾಲ ಮನ್ನಾ ಮಾಡ್ತಾರೆ, GSTನ ಕಮ್ಮಿ ಮಾಡ್ತಾರೆ. ಹೆಣ ಸುಡೋಕ್ಕೆ ಸೌದೆ ತಗೊಂಡು GST ಹಾಕುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿರಲಿಲ್ಲ. ಇನ್ನು ಮುಂದೆ ಹೋಗ್ತಾ ಇವರು ಏನೇನೋ ಯೋಜನೆಗಳ ಜಾರಿಯನ್ನು ಮಾಡಿ ಬಡವ್ರನ್ನ ಇನ್ನೂ ಬಡವರಾಗಿ ಮಾಡ್ತಾರೆ. ಬದುಕಕ್ಕೆ ಈ ರಾಷ್ಟ್ರದಲ್ಲಿ ಕಷ್ಟ ಅನ್ನೋ ಒಂದು ವಾತಾವರಣ ನಿರ್ಮಾಣ ಮಾಡೋದಂತೂ ಖಂಡಿತ. ಈಗಲೇ ಜನ ಎಚ್ಚೆತ್ಕೊಂಡು ನಮ್ಮ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅದಕ್ಕೆ ಅವಕಾಶ ಮಾಡಿಕೊಂಡು ಒಳ್ಳೆಯದು. ಇದನ್ನು ಇಟ್ಕೊಂಡೇ ಹೋಗ್ತೀವಿ ನಾವು. ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು ಸ್ಥಾನವನ್ನು JDS ಗೆದ್ದಿದೆ. ಬಿಜೆಪಿ ಮತ್ತೆ JDS ಮೈತ್ರಿ ನಿಮಗೆ ಯಾವ ರೀತಿ ವರ ಆಗತ್ತಾ, ಇಲ್ಲ ಸಮಸ್ಯೆ ಆಗತ್ತಾ, ಹೇಗೆ ಅಂತ? ನೋಡಿ, ನನಗೆ ಅದು ಪ್ಲಸ್ ಆಗುತ್ತೆ. ತಾವುಗಳೇ ನೋಡಬಹುದು, ಬಿಜೆಪಿ ನಡೆಸ್ತಿರುವಂಥ ಸಭೆಗಳಲ್ಲಿ JDS ಹೋಗ್ತಾ ಇಲ್ಲ. JDS ಏಕಾಂಗಿಯಾಗಿ ಅದ್ರ ಪಾಡಗೆದಿದೆ. ನಿನ್ನೆಯಿಂದ ಶುರು ಮಾಡಿದ್ದಾರೆ ಒಗ್ಗಟ್ಟಾಗುವ ಒಂದು ಮಂತ್ರನ. ನೋಡಿ, ಮೈತ್ರಿ ಅವ್ರು ಮಾಡ್ಕೊಂಡಿರೋದು ನೀವು ವಾತಾವರಣಗಳು ನೋಡಿದ್ರೆ ನಮಗೆ ಅನುಕೂಲ ಆಗೋ ವಾತಾವರಣನೇ ಇರುವಂಥದ್ದು. ನಾವು 8ರಲ್ಲಿ 7 ಇದ್ದೀವಿ. ಒಂದು 100ರಲ್ಲೂ ಕೂಡ ನಾವು ಕಾಂಗ್ರೆಸ್ಸು ಬಲಿಷ್ಠವಾಗಿದ್ದೀವಿ. ನಮಗಿದು ಲಾಭ ಆಗುತ್ತೆ ಅಂತ ನನ್ನ ಅನಿಸಿಕೆ. ಪ್ರಸಾದ್ ಅವರು ತಟಸ್ಥವಾಗಿದ್ದಾರೆ. ಯಾಕಂದ್ರೆ ಈ ಭಾಗದ ದಲಿತರ ಪ್ರಭಾವಿ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ ಅವರು, ನೀವು ಮೊನ್ನೆ ಅವ್ರ ಮನೆಗೆ ಭೇಟಿ ನೀಡಿದ್ರಿ. 7 ವರ್ಷಗಳ ಕಾಲ ಗ್ಯಾಪ್ ಆಗಿತ್ತು. ಈಗ ಪ್ರಸಾದ್ ಅವ್ರನ್ನ ಬಿಜೆಪಿ ನಡೆಸ್ಕೊಂಡಂತಹ ರೀತಿ ಕಾಂಗ್ರೆಸ್ಗೆ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಯಾಕಂದ್ರೆ ಪ್ರಸಾದ್ ರವರ ಸಂಬಂಧಿಗಳು ಕೂಡ ಈಗ ಕಾಂಗ್ರೆಸ್ ಪಕ್ಷವನ್ನ ಸೇರುವಂತ ಟೈಮ್ ಬರ್ತಾ ಇದೆ ಅಂತ. ನಾವು ಯಾವುದೇ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನಮ್ಮೊಬ್ಬರು ಹಿರಿಯ ರಾಜಕಾರಣಿಗಳು ಅವ್ರ ನಿವೃತ್ತಿಯನ್ನು ಪಡೆದಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದಂಥವ್ರು. ಮೈಸೂರು ಭಾಗದಲ್ಲಿ, ನಗರ ಭಾಗದಲ್ಲಿ ನಾವೆಲ್ಲ ಆ ಟೈಮಲ್ಲಿ ಅವ್ರನ್ನ ಹತ್ರದಿಂದ ನೋಡಿ ಅವರ
ಹೇಗೆ ರಾಜಕೀಯದ ಬಂದು ಅಂತ ನೋಡಿರೋಂಥವ್ರು. ಅವರು ಮುತ್ಸದಿ ದೊಡ್ಡ ರಾಜಕಾರಣಿ ಇದ್ದಾರೆ. ಅದಕ್ಕೆ ಅವರು ನನಗೆ ಟಿಕೆಟು ಖಾತ್ರಿ ಆಗ್ತಿದ್ದಂಗೆ ಹೋಗಿ ಅವ್ರ ಆಶೀರ್ವಾದವನ್ನು ಪಡೆದಿದ್ದೀನಿ. ಅದನ್ನು ಬಿಟ್ಟು ರಾಜಕೀಯವಾಗಿ ನಾನು ಏನೂ ಮಾತಾಡಿಲ್ಲ. ಅವರು ಕೂಡ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಈಗ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಇದೆ ಸರ್ ನಿಮ್ಗೆ ವಾತಾವರಣ? ತುಂಬಾ ಉತ್ತಮ ವಾತಾವರಣ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಂತೇಳಿ ಸರ್ವೆಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ನೀವೇನು ಹೇಳ್ತೀರಿ? ಲೋಕಸಭೆ ಚುನಾವಣೆಯಲ್ಲಿ ನಗರ ಅಂತಲ್ಲ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಸದರನ್ನ ಈ ಬಾರಿ ನಮ್ಮ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಲ್ಲಿ ನಮಗೆ ಸಂಸದರಾಗಿ ಕಳಿಸ್ಕೊಡುವಂಥ ಜವಾಬ್ದಾರಿಯನ್ನು ಅವರೇ ಸ್ವತಃ ಖುದ್ದಾಗಿ ಮಾಡ್ತಿರೋಂಥದ್ದು. ಎಲ್ಲ ಕಡೆ ಉತ್ತಮವಾದ ವಾತಾವರಣ ಇದೆ. ಜನ ಯಾಕೆಂದರೆ ವಾತಾವರಣ ಅಲ್ಲಿ ಹೋದಾಗಲೇ ಗೊತ್ತಾಗ್ಬಿಡುತ್ತೆ. ಅವರ ಖುದ್ದಾಗಿ ಬಂದು ನಾವು ಮಾಡ್ತೀವಿ ಒಳ್ಳೇದಾಗಲಿ ಅಂತ ಹೇಳೋ ಇದರಲ್ಲಿ ನಾವು ಖಂಡಿತವಾಗಲೂ 100ಕ್ಕೆ 100 ನಗರದಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ, ಈ ಭಾಗದಲ್ಲಿ, ಹಾಸನಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಜನಗಳು ತೋರಿಸುವ ಒಂದು ವಿಶ್ವಾಸದ ಮೇಲೆ ಆ ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಇದು ಸುನಿಲ್ ಬೋಸ್ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್ ಟಿವಿ, ಮೈಸೂರು.